ಹಲೋ 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 ಒಂದು ವಾಯ್ಸ್ ಕೇಳಿಸ್ತಾ ಇದೆಯಾ ಗೈಸ್ ಎಲ್ರಿಗೂ? ಸೊ ಪ್ಲೀಸ್ ಬೇಗ ಜಾಯ್ನ್ ಆಗಿ, ಆದಷ್ಟು ಬೇಗ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರು ಜಾಯ್ನ್ ಆಗಲಿ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಥರ್ಡ್ ಡೇ ಇವತ್ತು. ಸೊ ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಿನ್ನೆ ರ್ಯಾಂಕಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಆರ್ಡರ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಅದು ಯಾವ ರೀತಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಗೆ ನೋಡೋಣ. ಸೊ ಪ್ಲೀಸ್ ಎಸ್ ಗುಡ್ ಈವ್ನಿಂಗ್ ಎವ್ರಿ ಒನ್, ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ವರಂಡಾರೆಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತಿಗೆ ಆಲ್ರೆಡಿ ಎಲ್ಲ ಟಾಪಿಕ್ಸ್ ಕವರ್ ಆಗ್ತಾ ಇದೆ. ಇವತ್ತು ನಿಮಗೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಥರ್ಡ್ ಡೇ, ಇವತ್ತು ಫಿನಿಷ್ ಮಾಡೋಣ ಇದನ್ನು. ನೆಕ್ಸ್ಟು ಮತ್ತೆ ಬೇರೆ ಬೇರೆ ಟಾಪಿಕ್ಸ್ ತೊಗೋತಾ ಹೋಗೋಣ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಫೋಕಸ್ ಮಾಡ್ತಾ 60 ಡೇಸ್ ಚಾಲೆಂಜಲ್ಲಿ ಇವತ್ತಿನ ಟಾಪಿಕ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಎಸ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಇಲ್ಲಿ ಇವತ್ತು ಆರ್ಡರ್ ಟಾಪಿಕ್ಸ್ ಯಾವ ರೀತಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು. ಇಟ್ ಈಸ್ ಲೈಕ್ ಅ ಸೀಟಿಂಗ್ ಅರೇಂಜ್ಮೆಂಟ್. ಆಲ್ರೆಡಿ ವಿ ಹ್ಯಾವ್ ಡನ್ ವಿತ್ ಸೀಟಿಂಗ್ ಅರೇಂಜ್ಮೆಂಟ್. ಅದರಲ್ಲಿ ಯಾವ ರೀತಿ ನಾವು ಪಾಸಿಬಿಲಿಟೀಸ್ ತೊಗೊಂಡು ಸಾಲ್ವ್ ಮಾಡ್ತೀವಿ, ಯಾವ ರೀತಿ ಅರೇಂಜ್ ಮಾಡ್ತೀವಿ. ಇಲ್ಲಿನೂ ಅಷ್ಟೇ, ಆರ್ಡರ್ ಅಂತಂದರೆ ಅರೇಂಜ್ ಮಾಡೋದಷ್ಟೇ. ಇಟ್ ಮೇ ಬಿ ಹೈಟ್ ವೈಸ್, ಏಜ್ ವೈಸ್, ವೇಟ್ ವೈಸ್ ಯಾವುದಾದ್ರೂ ಇರ್ಬೋದು. ಸೊ ಇಲ್ಲಿ ನಾವು ಒಂದು ಸಿಂಬಲ್ ಯೂಸ್ ಮಾಡ್ತೀವಿ, ಅದು ಗ್ರೇಟರ್ ದ್ಯಾನ್ ಅನ್ನೋದು. ಆ ಗ್ರೇಟರ್ ದ್ಯಾನಿಗೆ ಕನ್ಸಿಡರ್ ಮಾಡಿದರೆ ಹೈಯರ್ ಟು ಲೋವರ್, ಟಾಲೆಸ್ಟ್ ಟು ಸ್ಮಾಲೆಸ್ಟ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಹೈಯರ್ ಲೆಸ್ಸರ್, ಮೋರ್ ಲೆಸ್, ಈ ರೀತಿ ವರ್ಡ್ಸ್ ಬರ್ಬೋದು. ಆದರೆ ನಾವು ಯೂಸ್ ಮಾಡೋದು ಓನ್ಲಿ ಒನ್ ಸಿಂಬಲ್, ದಟ್ ಈಸ್ ಫೈನ್. ಸೊ ನಾವು ಒಂದೇ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ, ದಟ್ ಈಸ್ ಗ್ರೇಟರ್ ದೆನ್. ಇವಾಗ ಫಾರ್ ಎಕ್ಸಾಂಪಲ್ ಎ ಈಸ್ ಗ್ರೇಟರ್ ದೆನ್ ಬಿ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆಬ್ವಿಯಸ್ಲಿ ನೀವು ಎ ಈಸ್ ಗ್ರೇಟರ್ ದೆನ್ ಬಿ ಅಂತ ಮಾಡ್ತೀರಾ. ಬಟ್ ಇದು ಎಷ್ಟು ಗ್ರೇಟರ್ ಇದೆ, ಯಾವ್ದು ಟೋಟಲಾಗಿ ಎ ಗ್ರೇಟರ್ ದೆನ್ ಬಿ ಅಂತ ಗೊತ್ತು ನಿಮಗೆ. ಬಟ್ ಒಂದು 5 ಮತ್ತು 6 ಜನ ಇದ್ದಾಗ ಎ ಗ್ರೇಟರ್ ದೆನ್ ಬಿ ಅಂತ ಇದ್ದರೆ, ಎ ಇಲ್ಲಿದ್ರು ಗ್ರೇಟರ್, ಇಲ್ಲಿ ಮಿಡ್ಲಲ್ಲಿ ಎಷ್ಟೇ ಜನ ಇರಲಿ, ಲಾಸ್ಟ್ ಬಿ ಯಲ್ಲಿದ್ರೂ ಎ ಗ್ರೇಟರ್ ದೆನ್ ಬಿ ಇಟ್ ಸೆಲ್ಫ್, ಎ ಗ್ರೇಟರ್ ದೆನ್ ಬಿ ಇಟ್ ಸೆಲ್ಫ್. ಸೊ ಇಲ್ಲಿ ನಮಗೆ 2 ಪಾಸಿಬಿಲಿಟೀಸ್ ಬರುತ್ತೆ. ಹೌದೋ ಇಲ್ಲೋ? ಬರ್ತಾ ಇದೆಯಲ್ವಾ? ಒಂದು ಎ ಆದಮೇಲೆ ಬಿ ಬರ್ಬೋದು, ಆರ್ಎಲ್ಸ್ ಎ ಫಸ್ಟಿಗಿದ್ದು ಲಾಸ್ಟಲ್ಲಿ ಬಿ ಇದ್ರೂ ಅದು ಎ ಗ್ರೇಟರ್ ದೆನ್ ಬಿನೇ. ಎಸ್ ಕರೆಕ್ಟ್. ಆ್ಯಂಡ್ ಇಫ್ ಎ ಗ್ರೇಟರ್ ದೆನ್ ಬಿ ಅಂತ ಕೊಡ್ತಾರೆ, ಕರೆಕ್ಟಾ? ದೆನ್ ಸಿ ಈಸ್ ಗ್ರೇಟರ್ ದೆನ್ ಎ ಅಂತ ಕೊಟ್ಟರೆ ನೀವು ಏನು ಮಾಡ್ತೀರಾ, ಕನ್ಫ್ಯೂಸ್ ಆಗಂಗಿಲ್ಲ. ಎ ಆಲ್ರೆಡಿ ಇಲ್ಲಿದೆ, ಸಿ ಇಲ್ಲಿ ತೊಗೊಂಡು ಸಿ ಗ್ರೇಟರ್ ದೆನ್ ಎ ಅಂತ ಹಾಕ್ತೀರಾ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಇದೇ ರೀತಿ ಸಾಲ್ವ್ ಮಾಡ್ತಾ ಹೋಗಿ. ಕ್ಲಿಯರ್? ಎಸ್. ಸೊ ಇಲ್ಲಿ ಇದು ಒಂದೇ, ಟಿಲ್ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಇದು ಒಂದೇ ಸಿಂಬಲ್ ಯೂಸ್ ಮಾಡ್ತೀವಪ್ಪ. ಓಕೆನಾ? ಬೇರೆ ಸಿಂಬಲ್ ಬರಲ್ಲ, ಲೆಸ್ಸರ್ ದೆನ್ ಅಂತಲೂ ಬರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಎ ಈಸ್ ಲೆಸ್ ದೆನ್ ಬಿ ಅಂತಂದರೆ ಇಲ್ಲಿ ಲೆಸ್ಸರ್ ದೆನ್ ಸಿಂಬಲ್ ತೊಗೋಬಾರ್ದು. ಎ ಲೆಸ್ ದೆನ್ ಬಿ ಅಂತಂದರೆ ಏನಾಗುತ್ತೆ, ಬಿ ಗ್ರೇಟರ್ ದೆನ್ ಎ, ಈ ಥರ ತಗೊಳ್ಳಿ. ಕ್ಲಿಯರ್? ಗೆಟಿಂಗ್? ಎಸ್. ನೌ ವಿಲ್ ಸಾಲ್ವ್ ದಿಸ್ ಒನ್. ಆಲ್ರೆಡಿ ಸಾಲ್ವ್ ಮಾಡಿದ್ದೀರಾ ಎನಿ ಒನ್? ಎಸ್. 5 friends A, B, C, D and E bought cars which were priced differently. 5 ಜನ ಕಾರ್ ತೊಗೊಂಡಿದ್ದಾರಂತೆ, ಎಲ್ಲದಕ್ಕೂ ಡಿಫ್ರೆಂಟಾಗಿ ಪ್ರೈಸ್ ಇದೆ, ಅಮೌಂಟ್. ಬೀಸ್ ಕಾರ್ ವಾಸ್ ಕಾಸ್ಟ್ಲಿಯರ್ ದೆನ್ ಸಿ ಕಾರ್. ಓಕೆ, ಇಲ್ಲಿ ಕಾಸ್ಟ್ಲಿಯರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರು ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್, ಯಾರು ಲೋವೆಸ್ಟ್ ಕಾಸ್ಟು, ಆ ಥರದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಬಿ ಕಾರ್ ವಾಸ್ ಕಾಸ್ಟ್ಲಿಯರ್ ದೆನ್ ಸಿ ಕಾರ್ ಅಂದರೆ ಬಿ ಈಸ್ ಗ್ರೇಟರ್ ದೆನ್ ಸಿ. ಹೌದೋ ಇಲ್ವೋ? ಇವಾಗ ಬೀಸ್ ಕಾರು ಕಾಸ್ಟ್ಲಿಯರ್ ದ್ಯಾನ್ ಸೀಸ್ ಕಾರ್ ಅಂತಂದರೆ ಬಿ ಗ್ರೇಟರ್ ದ್ಯಾನ್ ಸಿ ಬರುತ್ತೆ. ದೆನ್ ಬಟ್ ಆ್ಯಸ್ ಐ ಟೋಲ್ಡ್ ಯು, ಬಟ್ ರೆಫರ್ಸ್ ಟು ಫಸ್ಟ್ ಪರ್ಸನ್ ಆಫ್ ದ ಪ್ರೀವಿಯಸ್ ಸ್ಟೇಟ್ಮೆಂಟ್, ಬಿನೇ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಓದಬೇಕು ಇವಾಗ? ಬಿ ವಾಸ್ ಲೆಸ್ ಕಾಸ್ಟ್ಲಿ ದ್ಯಾನ್ ಇ. ಬಿ ಲೆಸ್ ಕಾಸ್ಟ್ಲಿ ಅಂತಂದರೆ ಕಮ್ಮಿ, ಬಿ ಈಸ್ ಲೆಸ್ ದ್ಯಾನ್ ಇ. ಲೆಸ್ ಅಂತಂದರೆ ಇಲ್ಲಿ ಸಿಂಬಲ್ ಇದೆಯಾ, ಇ ಗ್ರೇಟರ್ ದೆನ್ ಬಿ ಅಂತ ಅರ್ಥ ಅದು. ಓಕೆನಾ? ಎ ಕಾರ್ ವಾಸ್ ಕಾಸ್ಟ್ಲಿಯರ್ ದ್ಯಾನ್ ಡಿ, ಎ ಈಸ್ ಗ್ರೇಟರ್ ದ್ಯಾನ್ ಡಿ, ಬಟ್ ಲೆಸ್ ಕಾಸ್ಟ್ಲಿ ದ್ಯಾನ್ ಸಿ. ಎ ಈಸ್ ಲೆಸ್ ದ್ಯಾನ್ ಸಿ ಅಂದರೆ ಸಿ ಈಸ್ ಗ್ರೇಟರ್ ದ್ಯಾನ್ ಎ. ಇಲ್ಲಿ ಸಿ ಮತ್ತು ಸಿ ಕಾಮನ್ ಇದೆ. ಸೊ ಅದನ್ನು ಏನು ಮಾಡಬೇಕು, ಸಿ ಆದಮೇಲೆ ಎ ಆ್ಯಂಡ್ ಡಿ ಬರ್ತಾ ಇದೆ ಅಂತಂದಮೇಲೆ ಸಿ ಆದಮೇಲೆ ಎ ಮತ್ತು ಡಿ ಪ್ಲೇಸ್ ಮಾಡಿ. ದಿಸ್ ಈಸ್ ಆ್ಯನ್ ಅರೇಂಜ್ಮೆಂಟ್, ಕರೆಕ್ಟ್ ಅರೇಂಜ್ಮೆಂಟ್. ಕ್ವಶನ್ ಏನು ಕೇಳಿದ್ದಾರೆ ಅದರಿಂದ ಸಾಲ್ವ್ ಮಾಡಿ. ಹೂಸ್ ಕಾರ್ ವಾಸ್ ದ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್.
ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಇರೋದು ಯಾರು? ಫಸ್ಟ್ ಕಾಸ್ಟ್ಲಿಯೆಸ್ಟ್ ಇ, ಸೆಕೆಂಡ್ ಒನ್ ಬಿ, ಅಂದರೆ ಗ್ರೇಟರ್ ದ್ಯಾನ್ ಇಂದ ನೋಡಬೇಕು. ಓಕೆನಾ? ಸೊ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಎನಿಬಡಿ ಹ್ಯಾವಿಂಗ್ ಡೌಟ್ ಗೈಸ್? ಸಾಲ್ವ್ ಮಾಡಿದ್ರಾ? ಎಸ್ ಗುಡ್, ಕರೆಕ್ಟ್. ಸೊ ಈ ರೀತಿ ಸಾಲ್ವ್ ಮಾಡೋದು. ಇದು ಆರ್ಡರ್ ಅಂತಂದರೆ ನಾವು ಅರೇಂಜ್ ಮಾಡೋದಷ್ಟೇ. ಇಟ್ ಮೇ ಬಿ, ಅದೇ ಹೇಳಿದ್ನಲ್ಲ, ಯಾವುದಾದ್ರೂ ಇರ್ಬೋದು. ಓಕೆನಾ? ಇಸ್ ಇಟ್ ಕ್ಲಿಯರ್ ನಾವ್? ಎಸ್. ನೆಕ್ಸ್ಟ್ ಮೂವ್ ಆಗೋಣ. ಓಕೆ, ಸಾಲ್ವ್ ಮಾಡಿ. ಸೇಮ್ ಪಾಸಿಬಿಲಿಟೀಸ್ ಬಂದರೆ ಪಾಸಿಬಿಲಿಟೀಸ್ ತೊಗೋಬೇಕಾಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಟ್ರೈ ಟು ಸಾಲ್ವ್. ಈಚ್ ಆಫ್ 6 friends P, Q, R, S, T and U scored different marks in an examination. Okay. R scored more than only P and T. S scored less than only Q. T did not score the least. The one who scored the third highest scored 92 marks and T scored 58 marks. Which of the following could be possible be R's score ಅಂತ ಹೇಳಿದ್ದಾರೆ. ಹೌದಾ? ಪ್ಲೀಸ್ ಸಾಲ್ವ್. ಟ್ರೈ ಮಾಡಿ ಫಾಸ್ಟ್. ಯಾ, ಐ ವಿಲ್ ಮೂವ್. Yes. Each of 6 friends, total 6. In between that greater symbol should come. Correct? Yes. R scored more than only P and T ಅಂತಂದರೆ ಆರು ಪಿ ಮತ್ತು ಟಿಗಿಂತ ಅಷ್ಟೇ ದೊಡ್ಡವನು, ಬೇರೆ ಯಾವುದಕ್ಕೂ ಬರಲ್ಲ. ಅಂದರೆ ಆರ್ ಥರ್ಡ್ ಪ್ಲೇಸಲ್ಲಿ ತಾನೇ ಬರ್ತಾನೆ. ಆರ್ ಆದಮೇಲೆ ಪಿ ಮತ್ತು ಟಿ ಬರುತ್ತೆ. ಬಟ್ ಪಿನೇ ಫಸ್ಟ್ ಬರುತ್ತೆ, ಟಿನೇ ಸೆಕೆಂಡ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆರ್ ಸ್ಕೋರ್ಡ್ ಮೋರ್ ದೆನ್ ಪಿ ಆ್ಯಂಡ್ ಟಿ, ಈ ಥರನೂ ಆಗಿರಬಹುದು. ಬಟ್ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಒಂದು, ಟಿ ಡಿಡ್ ನಾಟ್ ಸ್ಕೋರ್ ದ ಲೀಸ್ಟ್. ಸೊ ಟಿ ಲಾಸ್ಟಿಗೆ ಬರಲ್ಲ. ಈ ಪಾಸಿಬಿಲಿಟಿ ಕರೆಕ್ಟ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು, ಇಲ್ಲಿ 3 ಪೊಸಿಷನ್ ಫಿಕ್ಸ್ಡ್ ಆಯಿತು. ಆರ್, ಟಿ, ಪಿ. ಆರ್ ಸ್ಕೋರ್ಡ್ ಮೋರ್ ದ್ಯಾನ್ ಓನ್ಲಿ ಪಿ ಆ್ಯಂಡ್ ಟಿ. ಓನ್ಲಿ ಮೀನಿಂಗ್ ಅದೇ, ಅದಕ್ಕೆ ಅವ್ರು ಕೊಟ್ಟಿರ್ತಾರೆ. ಆರ್ ಸ್ಕೋರ್ಡ್ ಮೋರ್ ದೆನ್ ಟಿ ಆ್ಯಂಡ್ ಪಿ ಅಂತಂದರೆ ಆರ್ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಎಲ್ಲ ಕಡೆನೂ ಬರೋಂಗಾಗುತ್ತೆ. ಓನ್ಲಿ ಪಿ ಆ್ಯಂಡ್ ಟಿ ಅಂತಂದರೆ ಪಿ ಮತ್ತು ಟಿ ಕನ್ಸಿಡರ್ ಮಾಡಿದರೆ ಆರ್ ಅಷ್ಟೇ ದೊಡ್ಡವನು. ಕ್ಲಿಯರ್? ಓಕೆ. ನೆಕ್ಸ್ಟ್ ಏನಿದೆ? ಎಸ್ ಸ್ಕೋರ್ಡ್ ಲೆಸ್ ದೆನ್ ಓನ್ಲಿ ಕ್ಯೂ. ಎಸ್ ಸ್ಕೋರ್ಡ್ ಲೆಸ್ ದೆನ್ ಓನ್ಲಿ ಕ್ಯೂ ಅಂದರೆ ಎಸ್ಗಿಂತ ಜಾಸ್ತಿ ಇರೋರು ಯಾರು? ಓನ್ಲಿ ಒಬ್ಬನೇ ಅವನು, ಕ್ಯೂ ಒಬ್ಬನೇ ಇರ್ತಾನೆ. ಎಸ್ಗಿಂತ ಜಾಸ್ತಿ ಬೇರೆ ಯಾರು ಇರಲ್ಲ ಕ್ಯೂ ಬಿಟ್ಟರೆ. ಅಂದರೆ ಕ್ಯೂ ಇಲ್ಲಿ ಬರುತ್ತೆ, ಎಸ್ ಇಲ್ಲಿ ಬರುತ್ತೆ, ರಿಮೈನಿಂಗ್ ಯು ಇಲ್ಲಿ. ಮುಗೀತಲ್ವಾ ಅರೇಂಜ್ಮೆಂಟ್? ಡನ್. ನೆಕ್ಸ್ಟ್, ದ ಒನ್ ಹೂ ಸ್ಕೋರ್ಡ್ ದ ಥರ್ಡ್ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ಡ್ 92 ಮಾರ್ಕ್ಸ್. ಥರ್ಡ್ ಹೈಯೆಸ್ಟ್, ಫಸ್ಟ್ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್ 92. T scored 58 marks. What is the possible score of R? Between 58 and 92 ಯಾವುದು ನಂಬರ್ ಇದೆ ಆಪ್ಷನಲ್ಲಿ, that is the answer. That is 86 will be the right answer. 95 ಏನಕ್ಕಾಗಲ್ಲ? 92 ಆದಮೇಲೆ ತಾನೆ 95 ಬರೋದು. ಅಂದರೆ ಎಸ್ ಆರ್ ಕ್ಯೂ ಅಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಇನ್ ದ ಸೇಮ್ ವೇ 94 ಆಲ್ಸೋ ಈ ಕಡೆ ಬರುತ್ತೆ. 51 ಲಾಸ್ಟಿಗೆ ಅಂದರೆ ಲೆಸ್, 58ಗಿಂತ ಕಡಿಮೆ ಆ ಕಡೆ ಹೋಗುತ್ತೆ. 55 ಸೇಮ್. ರಿಮೈನಿಂಗ್ ಆನ್ಸರ್ 86. ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಡನ್? ಎಸ್. ಸೊ ಆರ್ಡರ್ ಈ ರೀತಿ ಸಾಲ್ವ್ ಮಾಡಬೇಕು. ಸಿಂಪಲ್ ಕ್ವಶನ್, ಈಸಿನೇ ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಆ ಸ್ಟೇಟ್ಮೆಂಟ್ಸ್, ಒಂದೊಂದು ಸ್ಟೇಟ್ಮೆಂಟ್ಸ್ ಅಷ್ಟೇ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್ ಎವ್ರಿ ಒನ್? ಎಸ್ ಗುಡ್. ಓಕೆ. ನೆಕ್ಸ್ಟ್ ಕ್ವಶನ್ ಹಿಯರ್ ಕಮ್ಸ್. ಪ್ಲೀಸ್ ಸಾಲ್ವ್. ಸಿಂಪಲ್ ಕ್ವಶನ್, ಈಸಿ ಇದೆ. ಎಸ್, ಐ ಮೂವ್.
Yes, is it clear? Tell me the answer. Who among them is the youngest? Yes, yes. Yeah. Among P, Q, R, S and T, S is older than R. Okay, I'll take S is older than R, andre larger than R. But not as old as T, but refers to S. S T ಗಿಂತ T ಅಷ್ಟು ದೊಡ್ಡವನಲ್ಲ ಅಂತಂದ್ರೆ T greater than S. Correct. Q is older than only P. Q is older than only P ಅಂತಂದ್ರೆ Q P ಗಿಂತ ಅಷ್ಟೇ ದೊಡ್ಡವನು. Q ಆದಮೇಲೆ P ಬರುತ್ತೆ. Q ಆದಮೇಲೆ P ಬಿಟ್ಟರೆ ಬೇರೆ ಯಾರೂ ಬರಲ್ಲ ಅಂತ ಅರ್ಥ. ಸೊ Qನ ನಾನು ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್. ಸೊ ಆಬ್ವಿಯಸ್ಲಿ Q P ಇಲ್ಲೇ ಪ್ಲೇಸ್ ಮಾಡಬೇಕು. Q ಈಸ್ ಓಲ್ಡರ್ ದೆನ್ ಓನ್ಲಿ P. P ಗಿಂತ ಅಷ್ಟೇ Q ದೊಡ್ಡವನು. ಅದಾದಮೇಲೆ TSR ಆ್ಯಸ್ ಯೂಶುವಲ್. TSR ಅಂತ ನಿಮಗೆ ಗೊತ್ತು, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ದೆನ್ ಏನಾದರೂ ಇದೆಯಾ? Q ಈಸ್ ಓಲ್ಡರ್ ದೆನ್ ಓನ್ಲಿ P. ಹೂ ಅಮಾಂಗ್ ದೆಮ್ ಇಸ್ ದ ಯಂಗೆಸ್ಟ್? ಯಂಗೆಸ್ಟ್ ಯಾರಪ್ಪ? P, ಆಪ್ಷನ್ ಎ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್. ಎಸ್. ಡನ್. Okay, so we'll move to the next one. Next question here comes. Please try to solve. See, ಮೊನ್ನೆ ನಿಮಗೆ SSC CGL ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾರೆಲ್ಲ SSCಗೆ ಪ್ರಿಪೇರ್ ಆಗ್ತಾ ಇದ್ರಿ, ಗುಡ್ ನ್ಯೂಸ್, 17,000 ಪ್ಲಸ್ ವೇಕೆನ್ಸೀಸ್ ರಿಲೀಸ್ ಆಗಿದೆ. ಸೊ ಫೋಕಸ್ ಮಾಡಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಿಪರೇಷನ್ಗೆ ಟೈಮ್ ಕೊಡಿ. ಸೊ ಕಂಟಿನ್ಯೂಷನ್ ಇರಲಿ ಪ್ರಿಪರೇಷನ್ ನಿಮ್ಮದು. ಇಂಪಾರ್ಟೆಂಟ್ SSC CGL ಕ್ಲಿಯರ್ ಮಾಡ್ಕೊಳ್ಳಿ. CHSL ನೆಕ್ಸ್ಟ್ ವೀಕೇ ಇದೆ, ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಎಕ್ಸಾಮ್ ಡೇಟ್ಸ್ ಕೂಡ ಬರುತ್ತೆ. ಎಸ್. Okay, what is the answer? Who among them is the tallest? Okay, Rohan is taller than Anand. Okay, Rohan is taller than Anand, but shorter than Seema. Rohan is taller than Anand, but refers to Rohan. Rohan is shorter than Seema. Okay. Krishna is taller than Pushpa. Krishna is taller than Pushpa, but shorter than Anand. ಕೃಷ್ಣ ಈಸ್ ಶಾರ್ಟರ್ ದೆನ್ ಆನಂದ್. ಆಬ್ವಿಯಸ್ಲಿ ಆನಂದ್ ಆದಮೇಲೆ ಕೃಷ್ಣ ಬರುತ್ತೆ. ನಾನು ಅರೇಂಜ್ಮೆಂಟ್ ಹಿಂಗೆ ಮಾಡ್ತಾ ಇದ್ದೀನಿ, ಆ ಕಡೆ ಸ್ಪೇಸ್ ಇಲ್ಲ. ಸೊ ಆನಂದ್ ಆದಮೇಲೆ ಕೃಷ್ಣ, ಪುಷ್ಪ ಬರ್ತಾರೆ. ಕ್ಲಿಯರ್? ಧೀರಜ್ ಈಸ್ ಟಾಲರ್ ದೆನ್ ಕೃಷ್ಣ ಬಟ್ ಶಾರ್ಟರ್ ದೆನ್ ಸೀಮಾ. ಓಕೆ, ಸೊ ನಾವು ಧೀರಜ್ ಈಸ್ ಟಾಲರ್ ದೆನ್ ಕೃಷ್ಣ. ಕೃಷ್ಣಂದ್ ಆದಮೇಲೆ ಇಲ್ಲಿ ಧೀರಜ್ ಆದರೂ ಬರ್ಬೋದು. ಓಕೆ ಗೈಸ್, SRADKP. ಓಕೆ, ಸೊ ನೇಮಿಂದ ಸಾಲ್ವ್ ಮಾಡೋದು ಅಂದರೆ ನಾವು ಫಸ್ಟ್ ಅಲ್ಫಾಬೆಟ್ ಅಷ್ಟೇ ತೊಗೋತೀನಿ. ಓಕೆನಾ? ಬಿಕಾಸ್ ನಿಮಗೆ ಇಲ್ಲಿ ಕಂಪ್ಲೀಟ್ ಒಂದು ಸೀರೀಸ್, ಒಂದು ಅರೇಂಜ್ಮೆಂಟ್ ಒಂದೇ ಲೈನಲ್ಲಿ ಮಾಡ್ಕೊಂಬಿಡೋಣ. ಓಕೆ, ಸೊ ಅಲ್ಲಿ ಎರೇಸ್ ದಿಸ್ ಒನ್ ನಾವು. ಓಕೆ, ರೋಹನ್ ಈಸ್ ಟಾಲರ್ ದೆನ್ ಆನಂದ್ ಬಟ್ ಶಾರ್ಟರ್ ದೆನ್ ಸೀಮಾ. ಕೃಷ್ಣ ಈಸ್ ಟಾಲರ್ ದೆನ್ ಪುಷ್ಪ ಆ್ಯಂಡ್ ಶಾರ್ಟರ್ ದೆನ್ ಆನಂದ್. Krishna is taller than Pushpa. Dheeraj is taller than Krishna but shorter than Seema. Seema ಮತ್ತೆ ಕೃಷ್ಣ ಮಿಡಲಲ್ಲಿ ಧೀರಜ್ ಎಲ್ಲಾದರೂ ಬರಬಹುದು. ಬಿಕಾಸ್ ಧೀರಜ್ is taller than Krishna but shorter than Seema ಅಂತಂದಾಗ ಧೀರಜ್ ಕ್ಯಾನ್ ಕಮ್ ಹಿಯರ್. ಸಿ SDR ಆರ್ SRD ಆರ್ SRAD. ಈ ರೀತಿ ನಿಮಗೆ ಪಾಸಿಬಿಲಿಟಿ ಸಿಗುತ್ತೆ. ಇಲ್ಲಿ ನಿಮಗೆ ಧೀರಜು ADK, ಆನಂದ್ ಧೀರಜ್ ಕೃಷ್ಣನೂ ಆಗ್ಬೋದು. ಬಿಕಾಸ್ ಆನಂದು
ಸೀಮಾಗಿಂತ ಚಿಕ್ಕವನು. ಧೀರಜ್ನು ಸೀಮಾಗಿಂತ ಚಿಕ್ಕವನು ಅಂತಂದಾಗ ಧೀರಜ್ ಎಲ್ಲಾದರೂ ಪ್ಲೇಸ್ ಮಾಡ್ಬೋದು. ಇಲ್ಲಿ ಧೀರಜ್ ಪೊಸಿಷನ್ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಧೀರಜ್ ನಿಮಗೆ 3 ಪಾಸಿಬಿಲಿಟಿ ಎಲ್ಲೂ ಬರ್ತಾನೆ. ಹೂ ಅಮಂಗ್ ದೆಮ್ ಇಸ್ ದ ಟಾಲೆಸ್ಟ್ ಅಂತ ಕೇಳಿದಾಗ ಟಾಲೆಸ್ಟ್ ಇರೋದು ಯಾರು? ಸೀಮಾ ಅಂತ ನಿಮಗೆ ಗೊತ್ತು. ಬಟ್ ಸೀಮಂತ್ ಆದಮೇಲೆ ಧೀರಜ್ ಅಂತೂ ಬರಲ್ಲ, ಬಿಕಾಸ್ ಧೀರಜ್ ಈಸ್ ಲೆಸ್ಸರ್ ದ್ಯಾನ್ ಸೀಮಾ. ಸೊ ಅವಾಗ ಆಬ್ವಿಯಸ್ಲಿ ಸೀಮಾನೇ ಹೈಯೆಸ್ಟ್ ಅಂತಂದಾಗ ಸೊ ಆನ್ಸರ್ ಈಸ್ ಆಪ್ಷನ್ ಬಿ ಕರೆಕ್ಟ್. ಕ್ಯಾನಾಟ್ ಬಿ ಡಿಟರ್ಮೈನ್ ಕೊಟ್ಟಿದ್ದಾರೆ ಅಂತಂತ ಹೇಳಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಕ್ಲಿಯರ್? ಎಸ್. ಸೊ ಹೂ ಅಮಂಗ್ ದೆಮ್ ಈಸ್ ದ ಟಾಲೆಸ್ಟ್, ಸೆಕೆಂಡ್ ಟಾಲೆಸ್ಟ್ ಆರ್ ಇಲ್ಸ್ ಥರ್ಡ್ ಟಾಲೆಸ್ಟ್ ಅಂತ ಕೊಟ್ಟರೆ ಈ ನಮಗೆ 3 ಪಾಸಿಬಿಲಿಟಿಯಲ್ಲಿ ನಮಗೆ ಧೀರಜ್ ಪೊಸಿಷನ್ ಸಿಗ್ತಾ ಇದೆ. ಆ 3ರಲ್ಲಿ ಪೊಸಿಷನಲ್ಲಿ ನಿಮಗೆ ಏನಾದರೂ ಕೇಳಿದ್ದಿದ್ರೆ ಕ್ವಶನು ಅವಾಗ ಕೆನಾಟ್ ಬಿ ಡಿಟರ್ಮೈನ್ಡ್ ಆಗೋದು. ಬಟ್ ಇವಾಗ ಆನ್ಸರ್ ಸೀಮಾ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹಿಯರ್, ಪ್ಲೀಸ್ ಸಾಲ್ವ್. Yes. What is the answer? Who among them is the heaviest? Among P, Q, R, S and T, each having a different weight. Yes, weight wise ಕೊಟ್ಟಿದ್ದಾರೆ. R is heavier than S but lighter than T. ಈ ಥರ ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಆಗಬೇಡಿ. ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ನಾನು ಇವಾಗ ಮಾಡಿನೂ ತೋರಿಸ್ತಾ ಇದ್ದೀನಿ. ಆರ್ ಈಸ್ ಹೆವಿಯರ್ ದ್ಯಾನ್ ಎಸ್ ಅಂತಂದರೆ ಬಟ್ ಆಮೇಲೆ ಬಟ್ ಅಂತಂದಾಗ ಆರ್ಗೆ ಕನ್ಸಿಡರ್ ಆಗುತ್ತೆ. ಆರ್ ಈಸ್ ಲೈಟರ್ ದ್ಯಾನ್ ಟಿ, ಆರ್ ಈಸ್ ಲೆಸ್ಸರ್ ದ್ಯಾನ್ ಟಿ ಅಂದಾಗ ಟಿ ಈಸ್ ಮೋರ್ ದ್ಯಾನ್ ಆರ್, ಟಿ ಈಸ್ ಮೋರ್ ದ್ಯಾನ್ ಆರ್. ಕ್ಲಿಯರ್? ಎಸ್. ಪಿ ಈಸ್ ಲೈಟರ್ ದ್ಯಾನ್ ಎಸ್, ಪಿ ಈಸ್ ಲೈಟರ್ ದ್ಯಾನ್ ಎಸ್. ಹೂ ಅಮಂಗ್ ದೆಮ್, ಓ ಇಷ್ಟೇನಾ? ಕ್ಲಿಯರ್? ಡನ್. ಓಕೆ. ಬಟ್ ಇಲ್ಲಿ ಟೋಟಲ್ ನಮಗೆ 5 ಜನ ಅಲ್ವಾ ಕೊಟ್ಟಿರೋದು, ಬಟ್ 4 ಜನದ ಪೊಸಿಷನ್ ಗೊತ್ತಾಯ್ತಲ್ವಾ? ಕ್ಯೂ ಎಲ್ಲಿ ಬರ್ತಾನೆ ಯಾರಿಗೆ ಗೊತ್ತು? ಕ್ಯೂ ಪೊಸಿಷನ್, ಕ್ಯೂ ಸ್ಟೇಟ್ಮೆಂಟೇ ರಿಗಾರ್ಡಿಂಗ್ ಕ್ಯೂ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಂತಂದಾಗ ಕ್ಯೂ ಲಾಸ್ಟು ಬರ್ಬೋದು, ಲಾಸ್ಟ್ ಬಟ್ ಸೆಕೆಂಡು ಬರ್ಬೋದು, ಥರ್ಡ್ ಬರ್ಬೋದು, ಫೋರ್ತ್ ಬರ್ಬೋದು, ಫಸ್ಟಿಗೂ ಬರಬಹುದು. ಸೊ ಇಲ್ಲಿ ಹೂ ಅಮಾಂಗ್ ದೆಮ್ ಈಸ್ ದ ಹೆವಿಯೆಸ್ಟ್ ಅಂತಂದಾಗ ಫಸ್ಟಿಗೆ ಕ್ಯೂನು ಬರ್ಬೋದು, ಕ್ಯೂ ಲಾಸ್ಟಲ್ಲಿ ಬಂದಾಗ ಟಿ ಹೈಯೆಸ್ಟ್ ಆಗುತ್ತೆ, ಇಲ್ಲಪ್ಪ ಅಂತಂದರೆ ಕ್ಯೂ ಫಸ್ಟ್ ಆಗುತ್ತೆ. ಸೊ ಆನ್ಸರ್ ಈಸ್ ಟಿ ಆರ್ ಕ್ಯೂ ಈಸ್ ದ ರೈಟ್ ಆನ್ಸರ್. ಹೂ ಅಮಾಂಗ್ ದೆಮ್ ಈಸ್ ಹೆವಿಯೆಸ್ಟ್ ಅಂತ ಅಂದರೆ ಪಾಸಿಬಿಲಿಟೀಸ್ ಥ್ರೂ ಬಂದಾಗ ಪಾಸಿಬಿಲಿಟಿಯಲ್ಲಿ ಕ್ಯೂ ಲಾಸ್ಟಲ್ಲಿದ್ದಾಗ ಟಿ ಹೆವಿಯೆಸ್ಟ್ ಆಗ್ತಾನೆ, ಕ್ಯೂ ಫಸ್ಟಲ್ಲಿದ್ದಾಗ ಕ್ಯೂ ಹೆವಿಯೆಸ್ಟ್ ಆಗ್ತಾನೆ. ಸೊ ಟಿ ಆರ್ ಕ್ಯೂ ಈಸ್ ದ ರೈಟ್ ಆನ್ಸರ್. ಡನ್? ಎಸ್. ಬೇರೆ ಆಪ್ಷನ್ಸು ಕೊಟ್ಟಿಲ್ಲ ನೋಡಿ ಅವರು, ಟಿ ಮತ್ತು ಕ್ಯೂ ಕೊಟ್ಟಿದ್ದಾರೆ. ಟಿ ಆರ್ ಕ್ಯೂ ಡೇಟಾ ಇನ್ಅಡೆಕ್ವೇಟ್. ಓಕೆ. ಎಸ್, ನನ್ ಆಫ್ ದೀಸ್. ಎಸ್, ಕರೆಕ್ಟ್. ಕ್ಲಿಯರ್? ಡನ್. ನೆಕ್ಸ್ಟ್ ಒನ್, ಪ್ಲೀಸ್ ಸಾಲ್ವ್. Among 5 boys, Vinith is taller than Manik but not as tall as Ravi. Jacob is taller than Dilip but shorter than Manik. Who is the tallest in their group? Okay, 5 boys idare, correct? Yes. Vinith is taller than Manik. ಬಟ್
ಬಟ್ ಅಂದರೆ ವಿನೀತ್. ವಿನೀತ್ ನಾಟ್ ಆಸ್ ಟಾಲ್ ಆಸ್ ರವಿ ಅಂತಂದರೆ ರವಿ ಈಸ್ ಟಾಲರ್ ದೆನ್ ವಿನೀತ್. ಜಾಕೋಬ್ ಈಸ್ ಟಾಲರ್ ದೆನ್ ದಿಲೀಪ್ ಬಟ್ ಜಾಕೋಬ್ ಈಸ್ ಶಾರ್ಟರ್ ದೆನ್ ಮನಿಕ್. ಜಾಕೋಬ್ ಈಸ್ ಶಾರ್ಟರ್ ದೆನ್ ಮನಿಕ್. ಜಾಕೋಬ್ ಈಸ್ taller than Dilip. Yes. Who is the tallest in the group? Ravi is tallest in their group. Clear? Yes, simple questions. Cannot be determined ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಎಲ್ಲ ಆಗಬೇಡಿ. ನಿಮ್ಗೆ ಆನ್ಸರ್ ಏನು ಸಿಗ್ತಾ ಇದೆ ಅದನ್ನೇ ಆನ್ಸರ್ ಹೋಗಿ. ಓಕೆ. ಎಸ್, ಎನಿಬಡಿ ಹ್ಯಾವಿಂಗ್ ಡೌಟ್? ಎಸ್, ಕರೆಕ್ಟ್ guys, correct, good, keep it up. Yes. Next one. Okay, please solve. Tell me the answer. Who among them is the third heaviest? Heli. Among B, F, J, K and W, each having a different weight. F is heavier than only J. Good question. Solve fast. Tell me the answer. Yes, what is the answer? Who among them is the third heaviest? We'll solve. Among, okay, F is heavier than only J ಅಂತಂದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ? 5 ಅಲ್ವಾ? 3, 4, 5. F is heavier than only J. J ಗಿಂತ ಅಷ್ಟೇ F ದೊಡ್ಡವನು, ಬೇರೆ ಯಾರಿಗೂ ಅಲ್ಲ. ಲಾಸ್ಟ್ ಇಂದ ಸೆಕೆಂಡ್ ಅಲ್ಲೇ ಬರ್ತಾನೆ, ಆಬ್ವಿಯಸ್ಲಿ J ಲಾಸ್ಟ್ ಅಲ್ಲಿ ಬರುತ್ತೆ. ಎಸ್. B is heavier than F. B is heavier than F. ನಾ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗುತ್ತಾ? ನೋ, ಬಿಕಾಸ್ B ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಕರೆಕ್ಟಾ? ಆ್ಯಂಡ್ W, ಬಟ್ ನಾಟ್ ಓಕೆ ಆ್ಯಂಡ್ ಅಂದ್ಕೊಂಡು B is heavier than F and W. ಓಕೆ, B is heavier than F and W ಆಮೇಲೆ ಬಿಕಾಸ್ F ಆದಮೇಲೆ W ಬರಲ್ಲ. ಓಕೆನಾ? B, W, F ಬಟ್ ನಾಟ್ ಆ್ಯಸ್ ಹೆವಿ ಆ್ಯಸ್ K. ಓಕೆ, ಅಂದರೆ K is greater than B. K, B, W will be the correct arrangement. K, B, W, F, J. Who among them is the third heaviest? First heaviest, second heaviest, third heaviest. W will be the right answer. Clear? Yes. Anybody having doubt, guys? Till here. Anybody having doubt? ಇವತ್ತು ಡೇ 25. RRB PO ಮತ್ತು RRB ಕ್ಲರ್ಕ್ನ 2 ದಿನ ಉಳಿದಿರೋದು. ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಅಪ್ಲೈ ಮಾಡಿ ಆದಷ್ಟು. ಯಾರೆಲ್ಲ ಏನು ಅಪ್ಲೈ ಮಾಡಿಲ್ಲ, ಸೊ ಯಾರು ಅಪ್ಲೈ ಮಾಡಿದ್ದೀರಾ ಮಾಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಮಾಕ್ ತೊಗೋತಾ ಇರಿ, ಮಾಕ್ ಟೆಸ್ಟ್. ಕ್ಲಿಯರ್? ಎಸ್, ಪ್ರಿಪ್ರೇಷನ್ ಇರಬೇಕು. ಎಸ್, ಸೊ ನಾವು ವಿಲ್ ಎಂಡ್ ದ ಸೆಷನ್ ಹಿಯರ್. ಸೊ ಇಲ್ಲಿ ತನಕ ನಿಮಗೆ ನಾವು ಮಾಡಿರೋದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ 3 ದಿನದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಂಪ್ಲೀಟ್ ಆಯಿತು. ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ರಿಗಾರ್ಡಿಂಗ್ ಎಕ್ಸಾಮ್ಸ್ ಆಗಿರಲಿ, ನಮ್ಮದು ಬ್ಯಾಚಸ್ ಆಗಿರಲಿ, ನಮ್ಮದು ಆಫ್ಲೈನ್ ಬ್ಯಾಚಸ್ ಆಗಿರಲಿ, ನಮ್ದು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ನಾವು ಕ್ಲಾಸಸ್ಸು, ಅದೆಲ್ಲನೂ ನಿಮಗೆ ಕೇಳೋದಿದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಲ್ ಅಸ್. ನಂಬರ್ ಕೂಡ ನಿಮಗಿದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಇದೆ, ಲಿಂಕ್ ಇದೆ, ಅದನ್ನು ಫಿಲ್ ಮಾಡಿ. ಆವಾಗ ನಿಮಗೆ ಮಟೀರಿಯಲ್ ಕೂಡ ನೀವು ತೊಗೋಬೋದು, ಫ್ರೀ ಮಟೀರಿಯಲ್ಸ್. ಓಕೆನಾ? ಎಸ್ ಗೈಸ್, ನಾಳೆಯಿಂದ ಬೇರೆ ಟಾಪಿಕ್, ಸೊ ಅಲ್ಲಿಗೆ ಮೂವ್ ಆಗೋಣ. ಸೊ ಇಲ್ಲಿವರೆಗೂ ಏನೇ ಡೌಟ್ ಇರಲಿ
ನೀವು ಕೇಳ್ಬೋದು. ಯಾವುದಾದ್ರು ಟಾಪಿಕ್ ಅರ್ಥ ಆಗಿಲ್ಲ ಅಂತಂದರೆ, ಯಾವುದಾದ್ರೂ ಟಾಪಿಕ್ ಮಿಸ್ ಆಗಿದ್ದಿದ್ರೆ, ಯಾವುದಾದ್ರು ಟಾಪಿಕಲ್ಲಿ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಕೇಳ್ಬೋದು. ಓಕೆನಾ? ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿನ್ನೆ ಯಾರು ಸ್ಟಾರ್ಟ್ ಮಾಡಿದ್ದೀರಾ, ಅವರೆಲ್ಲ ಪ್ರೀವಿಯಸ್ ನಾವು ಆಲ್ರೆಡಿ 15 ದಿನದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಏನು ಲೈವ್ ಮಾಡೋಕ್ಕೆ. ಅದರಲ್ಲಿ ಯಾವುದೆಲ್ಲ ಟಾಪಿಕ್ ಕವರ್ ಆಗಿದೆ ನೋಡ್ಕೊಳ್ಳಿ. ನಿಮಗೆ ಯಾವುದು ಡಿಫಿಕಲ್ಟ್ ಇದೆ ಟಾಪಿಕ್ಕು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸರಿ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಲೈವಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ನಮ್ಮ ಚಾನಲಲ್ಲಿ, ವರಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಓಕೆ, ಸೊ ನಿಮ್ಮ ಪ್ರಿಪ್ರೇಷನ್ ಕರೆಕ್ಟಾಗಿರಲಿ. ಥ್ಯಾಂಕ್ ಯು. ವಿಲ್ ಸಿ ಯು ಅಗೇನ್. ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಓಕೆ, ಸಿ ಯು, ಟೇಕ್ ಕೇರ್, ಬಾಯ್.